ಈ ವಿಡಿಯೋದಲ್ಲಿ ನಾನು ನಿಮ್ಮೊಟ್ಟಿಗೆ ಸ್ಕಿನ್ ಬ್ರೈಟ್ನಿಂಗ್ ಫೇಸ್ ಮಾಸ್ಕ್ನ ತಿಳಿಸ್ಕೊಡ್ತಾ ಇದ್ದೀನಿ. ಈ ಫೇಸ್ ಮಾಸ್ಕ್ ಅಪ್ಲೈ ಮಾಡೋದ್ರಿಂದ ಸ್ಕಿನ್ ಲೈಟನ್ ಅಪ್ ಆಗುತ್ತೆ, ಒಂದು ಸಾಫ್ಟ್ ಗ್ಲೋಯಿಂಗ್ ಸ್ಕಿನ್ ಕೊಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಹೇಗೆ ಮಾಡೋದು ಬನ್ನಿ ನೋಡ್ಕೊಂಡು ಬರೋಣ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಟು ನಿಧಿ ಕನ್ನಡ ವ್ಲಾಗ್ಸ್. ರೈಸ್ ಅನ್ನೋದು ಒಂದು ಸ್ಟೇಪಲ್ ಫುಡ್, ಎಸ್ಪೆಷಲಿ ನಮ್ಮ ಏಷ್ಯನ್ ಕಂಟ್ರೀಸ್ಗಾಗಿರ್ಬೋದು, ಇಲ್ಲಾಂದರೆ ಜಪಾನ್, ಎಸ್ಪೆಷಲಿ ಸದರ್ನ್ ಇಂಡಿಯಾದಲ್ಲಿ ರೈಸ್ ಅನ್ನೋದು ಒಂದು ಸ್ಟೇಪಲ್ ಫುಡ್. ಎಲ್ಲರ ಮನೆಯಲ್ಲೂ ರೈಸ್ ಇದ್ದೇ ಇರುತ್ತೆ. ಅದನ್ನು ನಾವು ಬ್ಯೂಟಿ ಇಂಗ್ರೀಡಿಯೆಂಟ್ ಆಗಿ ಸಹ ನಾವು ಯೂಸ್ ಮಾಡ್ಬೋದು. ಅದು ಒಂದು ಈಸಿಯಾಗಿ ಸಿಗುವಂಥದ್ದು, ಜೊತೆಗೆ ಒಂದು ಎಫೆಕ್ಟಿವ್ ರಿಸಲ್ಟ್ ಕೊಡುವಂಥದ್ದು ಈ ರೈಸ್ ಫ್ಲೋರ್. ರೈಸ್ ಫ್ಲೋರಲ್ಲಿ ನಮ್ಮ ಸ್ಕಿನ್ಗೆ ಅನೇಕ ಬೆನಿಫಿಟ್ಸ್ಗಳು ಸಿಗುತ್ತೆ. ಎಸ್ಪೆಷಲಿ ಸ್ಕಿನ್ ವೈಟ್ನಿಂಗಿಗಾಗಿರ್ಬೋದು, ಬ್ರೈಟ್ನಿಂಗಿಗಾಗಿರ್ಬೋದು, ಮತ್ತು ಟ್ಯಾನ್ ರಿಮೂವಲ್ ಮಾಡಲಿಕ್ಕಾಗಿರ್ಬೋದು ಈ ರೈಸ್ ಫ್ಲೋರ್ನ ನಾವು ಬಳಸಿದ್ರೆ ಬೆನಿಫಿಟ್ಸ್ಗಳು ಸಿಗ್ತವೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಮೊಟ್ಟಿಗೆ ಒಂದು ಕೊರಿಯನ್ ಇನ್ಸ್ಪೈರ್ಡ್ ರೈಸ್ ಫ್ಲೋರ್ ಬೇಸ್ಡ್ ಒಂದು ಫೇಸ್ ಮಾಸ್ಕ್ನ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ಈ ಫೇಸ್ ಮಾಸ್ಕ್ ಲೈಕ್ ನಿಮ್ಮ ಸ್ಕಿನ್ ವೈಟ್ನಿಂಗ್ ಆಗಿರ್ಬೋದು, ಬ್ರೈಟ್ನಿಂಗ್ ಆಗಿರ್ಬೋದು, ಜೊತೆಗೆ ಟ್ಯಾನ್ ರಿಮೂವಲ್ಗೂ ಆಗಿರ್ಬೋದು ಈ ಫೇಸ್ ಪ್ಯಾಕ್ ಹೆಲ್ಪ್ ಮಾಡುತ್ತೆ. ಸೊ ಖಂಡಿತವಾಗ್ಲೂ ಈ ವಿಡಿಯೋನ ಕೊನೆ ತನಕ ನೋಡಿ, ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಭಾವಿಸ್ತೀನಿ. ವಿಡಿಯೋ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋ ರೆಡ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಹಾಗೆಯೇ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಸಹ ಪ್ರೆಸ್ ಮಾಡಿ, ಸೊ ದ್ಯಾಟ್ ನಾನು ಯಾವುದೇ ವಿಡಿಯೋ ಬಿಟ್ಟರು ನಿಮಗೆ ಫಸ್ಟ್ ನೋಟಿಫೈ ಆಗುತ್ತೆ. ಸೊ ಬನ್ನಿ ಒಂದು ಸೂಪರ್ ಅಮೇಝಿಂಗ್ ರೈಸ್ ಫ್ಲೋರ್ ಫೇಸ್ ಪ್ಯಾಕ್ನ ನೋಡ್ಕೊಂಡು ಬರೋಣ. ಈ ಫೇಸ್ ಪ್ಯಾಕ್ ಮಾಡೋಕ್ಕೆ ಮೊದಲನೇದಾಗಿ ನಾನು ಅಕ್ಕಿ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ಸೊ 1 ಟೇಬಲ್ ಸ್ಪೂನಷ್ಟು ರೈಸ್ ಫ್ಲೋರ್, ನಂತರ ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಅಂದರೆ ಗ್ರಾಮ್ ಫ್ಲೋರ್ನ ತಗೊಳ್ತಾ ಇದ್ದೀನಿ. ನಂತರ ಇದಕ್ಕೆ ನಾನು ಚಿಟಿಕೆ ಅರಿಶಿನ ಹಾಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ನಾನು ಲೆಮನ್ನ ಹಿಂಡ್ಕೊಳ್ತಾ ಇದ್ದೀನಿ, ಒಂದು 3ರಿಂದ 4 ಡ್ರಾಪ್. ಸೆನ್ಸಿಟಿವ್ ಸ್ಕಿನ್ ಇರೋರು ಲೆಮನ್ನ ಸ್ಕಿಪ್ ಮಾಡಬೇಕು. ಸೊ ಆದಷ್ಟು ಲೆಮನ್ನ ಸೆನ್ಸಿಟಿವ್ ಸ್ಕಿನ್ ಇರೋರು ಅವಾಯ್ಡ್ ಮಾಡಿ. ನಂತರ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿಕ್ಕೆ ನಾನು ಮೊಸರನ್ನ ತೊಗೊಳ್ತಾ ಇದ್ದೀನಿ. ಸೊ 1ರಿಂದ 2 ಟೇಬಲ್ ಸ್ಪೂನಷ್ಟು ಮೊಸರು ಬೇಕಾಗುತ್ತೆ. ಸೊ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಪೇಸ್ಟ್ ಕನ್ಸಿಸ್ಟೆನ್ಸಿಯಲ್ಲಿ. ಸೊ ಇದು ಒಂದು ಅಮೇಝಿಂಗ್ ಫೇಸ್ ಪ್ಯಾಕ್ ಅಂತಲೇ ಹೇಳ್ಬೋದು, ಒಂದು ಸ್ಕಿನ್ ಬ್ರೈಟ್ನಿಂಗ್ ಫೇಸ್ ಮಾಸ್ಕ್ ಅಂತಲೇ ಹೇಳ್ಬೋದು ಇದು. ಸೊ ನನಗೆ ಇನ್ನೂ ಸ್ವಲ್ಪ ಮೊಸರು ಬೇಕಿತ್ತು. ಸೊ ಇನ್ನೂ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಇನ್ನೊಂದು ಸ್ವಲ್ಪ ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಕಡಲೆ ಹಸಿಟ್ಟಿಂದ ನಮ್ಮ ಸ್ಕಿನ್ಗೆ ಎಷ್ಟೆಲ್ಲ ಬೆನಿಫಿಟ್ ಸಿಗುತ್ತೆ ಅಲ್ವಾ. ಸೊ ಅದ್ರ ಬಗ್ಗೆ ಡೀಟೇಲ್ಡಾಗಿ ಒಂದು ವಿಡಿಯೋನೇ ಮಾಡಿದ್ದೀನಿ. ಯಾರೆಲ್ಲ ಚೆಕ್ ಮಾಡಿಲ್ವೋ ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಹೋಗಿ ಚೆಕ್ ಮಾಡ್ಬೋದು. ಸೊ ನೀಟಾಗಿ ಒಂದು ಪೇಸ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಈ ರೀತಿ ಕಾಣಿಸ್ಬೇಕದು. ನೆಕ್ಸ್ಟು ಫೇಸ್ ಪ್ಯಾಕ್ ರೆಡಿ ಆಗಿದೆಯಲ್ಲ, ಸೊ ಇದನ್ನು ಮುಖನ ನೀಟಾಗಿ ವಾಶ್ ಮಾಡಿಕೊಂಡು ನಂತರ ಈ ಫೇಸ್ ಪ್ಯಾಕ್ನ ನೀವು ಅಪ್ಲೈ ಮಾಡ್ಕೋಬೇಕಾಗತ್ತೆ. ಸೊ ಇಡೀ ಫೇಸ್ ಮತ್ತು ನೆಕ್ಗೂ ಸಹ ಈ ಫೇಸ್ ಮಾಸ್ಕ್ನ ನೀವು ಅಪ್ಲೈ ಮಾಡಬೇಕು. ಸೊ ಈ ಫೇಸ್ ಮಾಸ್ಕಲ್ಲಿ ತುಂಬಾ ಬೆನಿಫಿಟ್ ಸಿಗುತ್ತೆ. ಇದು ಒಂದು ಸ್ಕಿನ್ ಬ್ರೈಟ್ನಿಂಗ್ ಫೇಸ್ ಮಾಸ್ಕ್ ಅಂತಲೇ ಹೇಳ್ಬೋದು, ಜೊತೆಗೆ ಸ್ಕಿನ್ನ ಲೈಟನ್ ಮಾಡುತ್ತೆ. ಆಮೇಲೆ ಈಗ ಸಮ್ಮರ್ ಆಗಿರೋದ್ರಿಂದ ಒಂದು ಅಮೇಝಿಂಗ್ ಟ್ಯಾನ್ ರಿಮೂವಲ್ ಫೇಸ್ ಪ್ಯಾಕ್ ಅಂತಲೂ ಹೇಳ್ಬೋದು. ಸೊ ಟ್ಯಾನ್ನ ರಿಮೂವ್ ಮಾಡುತ್ತೆ. ಆಮೇಲೆ ಒಂದು ಬಾಡಿ ಸ್ಕ್ರಬ್ ಥರನೂ ಕೆಲಸ ಮಾಡುತ್ತೆ ಇದು. ಸ್ಕ್ರಬ್ ಅಕ್ಕಿ ಹಸಿಟ್ಟು ಹಾಕಿರೋದ್ರಿಂದ ಒಂದು ಸ್ಕ್ರಬ್ ರೀತಿಯೂ ಸಹ ಇದು ಕೆಲಸ ಮಾಡುತ್ತೆ. ನಂತರ ಮುಖದಲ್ಲಿರುವಂತಹ ಡೆಡ್ ಸ್ಕಿನ್ ಸೆಲ್ಸ್ ಏನಿದೆಯೋ ಅದನ್ನು ರಿಮೂವ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಒಂದು ಸಾಫ್ಟ್ ಗ್ಲೋಯಿಂಗ್ ಸ್ಕಿನ್ ಕೊಡೋಕ್ಕೆ ಈ ಫೇಸ್ ಮಾಸ್ಕ್ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ನಾನಿಲ್ಲಿ ಲೆಮನ್ ಹಾಕಿದ್ದೀನಿ. ಸೊ ಲೆಮನ್ ಸೆನ್ಸಿಟಿವ್ ಸ್ಕಿನ್ ಇರೋರು ಲೆಮನ್ನ ಸ್ಕಿಪ್ ಮಾಡಿ, ಲೆಮನ್ನ ಹಾಕೋಕ್ಕೆ ಹೋಗಬೇಡಿ. ಇನ್ನು ಮಿಕ್ಕಿದೆಲ್ಲ ಯೂಸ್ ಮಾಡ್ಬೋದು. ಅಕ್ಕಿ ಹಸಿಟ್ಟಿಂದನೂ ಅಷ್ಟೇ ತುಂಬಾ ಬೆನಿಫಿಟ್ ಸಿಗುತ್ತೆ ಒಂದು ಸ್ಕಿನ್ನ ರೇಡಿಯಂಟ್ ಅಥವಾ ಸ್ಮೂತ್ ಲುಕ್ ಕೊಡಲಿಕ್ಕೆ.
ಅಕ್ಕಿ ಹಸಿಟ್ಟು ತುಂಬಾ ಹೆಲ್ಪ್ ಮಾಡುತ್ತೆ. ಜೊತೆಗೆ ಟ್ಯಾನ್ ರಿಮೂವ್ ಮಾಡಲಿಕ್ಕೂ ಸಹ ಹೆಲ್ಪ್ ಮಾಡುತ್ತೆ. ಆಮೇಲೆ ಡೆಡ್ ಸ್ಕಿನ್ ಸೆಲ್ಸ್ ಆಗಿರಲಿ ಅಥವಾ ಒಂದು ಎಕ್ಸಲೆಂಟ್ ಎಕ್ಸ್ಫೋಲಿಯೇಟರ್ ಆಗುವ ಸಹ ಈ ಅಕ್ಕಿ ಹಸಿಟ್ಟು ತುಂಬಾ ಹೆಲ್ಪ್ ಮಾಡುತ್ತೆ. ಇನ್ಫ್ಯಾಕ್ಟ್ ಅಕ್ಕಿನ ಕೊರಿಯಾದವರು ಅವರು ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಆಗಿ ಯೂಸ್ ಮಾಡ್ತಾರೆ, ಲೈಕ್ ಬ್ಯೂಟಿ ರೆಜಿಮಲ್ಲಿ. ಸೊ ಖಂಡಿತವಾಗ್ಲೂ ಈ ಫೇಸ್ ಪ್ಯಾಕ್ನ ನೀವು ಟ್ರೈ ಮಾಡಿ. ವಾರಕ್ಕೆ ನೀವು ಈ ಫೇಸ್ ಪ್ಯಾಕ್ನ 2ರಿಂದ 3 ಬಾರಿ ನೀವು ಅಪ್ಲೈ ಮಾಡ್ತಾ ಬಂದರೆ ಒಂದು ಒಳ್ಳೆ ರಿಸಲ್ಟ್ನ ನೀವು ಪಡ್ಕೋಬಹುದು. ಫೇಸ್ ಪ್ಯಾಕ್ನ ನೀಟಾಗಿ ಅಪ್ಲೈ ಮಾಡಿ 10 to 15 ಮಿನಿಟ್ಸ್ ಬಿಟ್ಟು ನಂತರ ನೀವು ಒಂದು ಸ್ವಲ್ಪ ನೀರನ್ನ ಚಿಮುಕ್ಸ್ಕೊಂಡು ಸರ್ಕ್ಯುಲರ್ ಮೋಷನಲ್ಲಿ ಸ್ಕ್ರಬ್ ಮಾಡಿದ್ರೆ ನಿಮಗೆ ಡೆಡ್ ಸ್ಕಿನ್ ಸೆಲ್ಸ್ನ ರಿಮೂವ್ ಮಾಡಿ ಒಂದು ಸಾಫ್ಟ್ ಗ್ಲೋಯಿಂಗ್ ಸ್ಕಿನ್ ಕೊಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಈ ಮಾಸ್ಕ್. ಸೊ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಮನೆಯಲ್ಲೇ ಸಿಗುವಂಥ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಒಂದು ಅಮೇಝಿಂಗ್ ಫೇಸ್ ಪ್ಯಾಕ್ ಕಮ್ ಸ್ಕ್ರಬ್ನ ನಾವು ಮಾಡ್ಕೋಬೋದು ಅಂತ. ಈ ಫೇಸ್ ಪ್ಯಾಕ್ನ ನೀವು 10 to 15 ಮಿನಿಟ್ಸ್ ಬಿಟ್ಟು ನಂತರ 1 or 2 ಮಿನಿಟ್ಸ್ ಸರ್ಕ್ಯುಲರ್ ಮೋಷನಲ್ಲಿ ಸ್ಕ್ರಬ್ ಮಾಡಿದ್ರೆ ನಿಮಗೆ ಫೇಸಲ್ಲಿರುವಂತಹ ಡಸ್ಟ್ ಆಗಿರಲಿ, ಡರ್ಟ್ ಆಗಿರಲಿ ಅಥವಾ ಡೆಡ್ ಸ್ಕಿನ್ ಸೆಲ್ಸ್ನ ರಿಮೂವ್ ಮಾಡಲಿಕ್ಕೆ ಈ ಫೇಸ್ ಪ್ಯಾಕ್ ಹೆಲ್ಪ್ ಮಾಡುತ್ತೆ. ಎಸ್ಪೆಷಲಿ ಕೊರಿಯಾದವರು ಅವರ ಸ್ಕಿನ್ ಕೇರ್ ರುಟೀನಲ್ಲಿ ರೈಸ್ ಫ್ಲೋರ್ನ ಅವರು ಇನ್ಕ್ಲೂಡ್ ಮಾಡ್ಕೊತಾರೆ. ಸೊ ಹಾಗಾಗಿ ನೋಡ್ಬೋದು ನಿಮಗೆ ಕೊರಿಯನ್ ಸ್ಕಿನ್ ಅವ್ರದ್ದು ಎಷ್ಟು ಚೆನ್ನಾಗೇ ಇರುತ್ತೆ ಅಂತ. ಸೊ ಡೆಫಿನೆಟಾಗಿ ಈ ಅಕ್ಕಿ ಹಿಟ್ಟನ್ನು ನೀವು ನಿಮ್ಮ ಸ್ಕಿನ್ ಕೇರ್ ರುಟೀನಲ್ಲಿ ನೀವು ಇನ್ಕ್ಲೂಡ್ ಮಾಡ್ಕೊಳ್ಳಿ, ಒಳ್ಳೆ ರಿಸಲ್ಟ್ನ ನೀವು ಪಡ್ಕೋಬಹುದು. ಹಾಗೆಯೇ ಈ ಫೇಸ್ ಪ್ಯಾಕ್ನ ಡೆಫಿನೆಟಾಗಿ ಟ್ರೈ ಮಾಡಿ, ಒಳ್ಳೆ ರಿಸಲ್ಟ್ ನಿಮಗೆ ಸಿಗುತ್ತೆ. ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯೊಟ್ಟಿಗೆ ಶೇರ್ ಮಾಡಿ. ಈ ಥರ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ಗೆ ನನ್ನ ಯೂಟ್ಯೂಬ್ ಚಾನಲ್ ನಿಧಿ ಕನ್ನಡ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ನನ್ನ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಖುಷಿಯಾಗಿರಿ. ಬಾಯ್ ಗಾಯ್ಸ್.